ನಾನು ಹರಿ ಸರ್ ಜೊತೆ ಯೋಗರಾಜ್ ಭಟ್ ಸರ್ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ ಒಂದು ಚೂರು. ಆದರೆ ಈ ಸಲ ತುಂಬ ಹತ್ತಿರದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ. ಈ ಹಾಡು ಇಟ್ ಸೌಂಡ್ಸ್ ವೆರಿ ಸಿಂಪಲ್, ಬಟ್ ಹರಿ ಸರ್ ವಾಂಟೆಡ್ ಮಿ ಟು ಸಿಂಗ್ ಇಟ್ ಅ ವೆರಿ ಪರ್ಟಿಕ್ಯುಲರ್ ವೇ. ಸೊ 3 ದಿನ ತಗೊಂಡು ರೆಕಾರ್ಡ್ ಮಾಡಿದ್ದೀವಿ. ಇದ್ರ ಮಧ್ಯದಲ್ಲಿ ಐ ಐ ಲೈಕ್ ಯಾವತ್ತು ಹರಿ ಸರ್ ಮೀಟ್ ಮಾಡಿದಾಗ ಅವ್ರು ಸುಮ್ಮನೆ ಇರ್ತಾರೆ. ಯು ವಾಂಟ್ ಲೈಕ್ ಅವ್ರ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಲೇ ಗೊತ್ತಾಗಲ್ಲ. ಐ ಡೋಂಟ್ ನೋ ಇಫ್ ಯು ಆಲ್ ಹ್ಯಾವ್ ಸ್ಪೋಕನ್ ಟು ಹಿಮ್. ಬಟ್ ಈ ಸಲ ಕೂತ್ಕೊಂಡಾಗ ಹಿ ವೆಂಟ್ ಥ್ರೂ ಅವ್ರು ಬರೆಯೋ ಹಾರ್ಮೋನೀಸ್ ಆಗಿರಲಿ, ಇಟ್ ವಾಸ್ ಸೋ ನೈಸ್ ಟು ಸಿ ದ್ಯಾಟ್ ಹಿ ವಾಸ್ ಮಗು ಥರ ಹಿ ವಾಸ್ ಎಂಜಾಯಿಂಗ್ ಹಿಸ್ ಮ್ಯೂಸಿಕ್. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಯೋಗರಾಜ್ ಭಟ್ ಸರು ಪ್ರತಿ ಮಾತಲ್ಲೂ ಅವ್ರು ಹೇಳಿದಾಗ ಐ ಕ್ಯಾನ್ ಸಿ ಹೌ ಮಚ್ ಹಿ ಎಂಜಾಯ್ಸ್ ಆ್ಯಂಡ್ ಹೌ ಮಚ್ ಹಿ ಲವ್ಸ್ ಮೇಕಿಂಗ್ ದ ಸಿನಿಮಾ ಆ್ಯಂಡ್ ಹೌ ಮಚ್ ಹಿ ಎಂಜಾಯ್ಸ್ ಲಿಟ್ರೇಚರ್ ಆರ್ ಪೋಯಿಟ್ರಿ. ಎಂಥದೇ ಖುಷಿ, ಎಂಥದೇ ಅಂದರೆ ಔಟ್ ಆಫ್ ದ ಬಾಕ್ಸ್ ಎಂಥದೇ ಹೇಳಿದ್ರು ಅವ್ರ ಕಣ್ಣು ಎಂತಂದೆ ಅಂತ ಆಗಿದೆ. ಇಟ್ಸ್ ಸೋ ನೈಸ್ ಟು ಸಿ. ಸೊ ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ನಾನು ಹರಿ ಸರ್ ಜೊತೆ ಯೋಗರಾಜ್ ಭಟ್ ಸರ್ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ ಒಂದು ಚೂರು. ಆದರೆ ಈ ಸಲ ತುಂಬ ಹತ್ತಿರದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ. ಈ ಹಾಡು ಇಟ್ ಸೌಂಡ್ಸ್ ವೆರಿ ಸಿಂಪಲ್, ಬಟ್ ಹರಿ ಸರ್ ವಾಂಟೆಡ್ ಮಿ ಟು ಸಿಂಗ್ ಇಟ್ ಅ ವೆರಿ ಪರ್ಟಿಕ್ಯುಲರ್ ವೇ. ಸೊ 3 ದಿನ ತಗೊಂಡು ರೆಕಾರ್ಡ್ ಮಾಡಿದ್ದೀವಿ. ಇದ್ರ ಮಧ್ಯದಲ್ಲಿ ಐ ಲೈಕ್ ಯಾವತ್ತು ಹರಿ ಸರ್ ಮೀಟ್ ಮಾಡಿದಾಗ ಅವ್ರು ಸುಮ್ಮನೆ ಇರ್ತಾರೆ. ಯು ವಾಂಟ್ ಲೈಕ್ ಅವ್ರ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಲೇ ಗೊತ್ತಾಗಲ್ಲ. ಐ ಡೋಂಟ್ ನೋ ಇಫ್ ಯು ಆಲ್ ಹ್ಯಾವ್ ಸ್ಪೋಕನ್ ಟು ಹಿಮ್. ಬಟ್ ಈ ಸಲ ಕೂತ್ಕೊಂಡಾಗ ಹಿ ವೆಂಟ್ ಥ್ರೂ ಅವ್ರು ಬರೆಯೋ ಹಾರ್ಮೋನೀಸ್ ಆಗಿರಲಿ, ಇಟ್ ವಾಸ್ ಸೋ ನೈಸ್ ಟು ಸಿ ದ್ಯಾಟ್ ಹಿ ವಾಸ್ ಮಗು ಥರ ಹಿ ವಾಸ್ ಎಂಜಾಯಿಂಗ್ ಹಿಸ್ ಮ್ಯೂಸಿಕ್. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಯೋಗರಾಜ್ ಭಟ್ ಸರು ಪ್ರತಿ ಮಾತಲ್ಲೂ ಅವ್ರು ಹೇಳಿದಾಗ ಐ ಕ್ಯಾನ್ ಸಿ ಹೌ ಮಚ್ ಹಿ ಎಂಜಾಯ್ಸ್ ಆ್ಯಂಡ್ ಹೌ ಮಚ್ ಹಿ ಲವ್ಸ್ ಮೇಕಿಂಗ್ ದ ಸಿನಿಮಾ ಆ್ಯಂಡ್ ಹೌ ಮಚ್ ಹಿ ಎಂಜಾಯ್ಸ್ ಲಿಟ್ರೇಚರ್ ಆರ್ ಪೋಯಿಟ್ರಿ. ಎಂಥದೇ ಖುಷಿ, ಎಂಥದೇ ಅಂದರೆ ಔಟ್ ಆಫ್ ದ ಬಾಕ್ಸ್ ಎಂಥದೇ ಹೇಳಿದ್ರು ಅವ್ರ ಕಣ್ಣು ಎಂತಂದೆ ಅಂತ ಆಗಿದೆ. ಇಟ್ಸ್ ಸೋ ನೈಸ್ ಟು ಸಿ. ಸೊ ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ನಾನು ಹರಿ ಸರ್ ಜೊತೆ ಯೋಗರಾಜ್ ಭಟ್ ಸರ್ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ ಒಂದು ಚೂರು. ಆದರೆ ಈ ಸಲ ತುಂಬ ಹತ್ತಿರದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ. ಈ ಹಾಡು ಇಟ್ ಸೌಂಡ್ಸ್ ವೆರಿ ಸಿಂಪಲ್, ಬಟ್ ಹರಿ ಸರ್ ವಾಂಟೆಡ್ ಮಿ ಟು ಸಿಂಗ್ ಇಟ್ ಅ ವೆರಿ ಪರ್ಟಿಕ್ಯುಲರ್ ವೇ. ಸೊ 3 ದಿನ ತಗೊಂಡು ರೆಕಾರ್ಡ್ ಮಾಡಿದ್ದೀವಿ. ಇದ್ರ ಮಧ್ಯದಲ್ಲಿ ಐ ಲೈಕ್ ಯಾವತ್ತು ಹರಿ ಸರ್ ಮೀಟ್ ಮಾಡಿದಾಗ ಅವ್ರು ಸುಮ್ಮನೆ ಇರ್ತಾರೆ. ಯು ವಾಂಟ್ ಲೈಕ್ ಅವ್ರ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಲೇ ಗೊತ್ತಾಗಲ್ಲ. ಐ ಡೋಂಟ್ ನೋ ಇಫ್ ಯು ಆಲ್ ಹ್ಯಾವ್ ಸ್ಪೋಕನ್ ಟು ಹಿಮ್. ಬಟ್ ಈ ಸಲ ಕೂತ್ಕೊಂಡಾಗ ಹಿ ವೆಂಟ್ ಥ್ರೂ ಅವ್ರು ಬರೆಯೋ ಹಾರ್ಮೋನೀಸ್ ಆಗಿರಲಿ, ಇಟ್ ವಾಸ್ ಸೋ ನೈಸ್ ಟು ಸಿ ದ್ಯಾಟ್ ಹಿ ವಾಸ್ ಮಗು ಥರ ಹಿ ವಾಸ್ ಎಂಜಾಯಿಂಗ್ ಹಿಸ್ ಮ್ಯೂಸಿಕ್. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಯೋಗರಾಜ್ ಭಟ್ ಸರು ಪ್ರತಿ ಮಾತಲ್ಲೂ ಅವ್ರು ಹೇಳಿದಾಗ ಐ ಕ್ಯಾನ್ ಸಿ ಹೌ ಮಚ್ ಹಿ ಎಂಜಾಯ್ಸ್ ಆ್ಯಂಡ್ ಹೌ ಮಚ್ ಹಿ ಲವ್ಸ್ ಮೇಕಿಂಗ್ ದ ಸಿನಿಮಾ ಆ್ಯಂಡ್ ಹೌ ಮಚ್ ಹಿ ಎಂಜಾಯ್ಸ್ ಲಿಟ್ರೇಚರ್ ಆರ್ ಪೋಯಿಟ್ರಿ. ಎಂಥದೇ ಖುಷಿ, ಎಂಥದೇ ಅಂದರೆ ಔಟ್ ಆಫ್ ದ ಬಾಕ್ಸ್ ಎಂಥದೇ ಹೇಳಿದ್ರು ಅವ್ರ ಕಣ್ಣು ಎಂತಂದೆ ಅಂತ ಆಗಿದೆ. ಇಟ್ಸ್ ಸೋ ನೈಸ್ ಟು ಸಿ. ಸೊ ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ನಾನು ಹರಿ ಸರ್ ಜೊತೆ ಯೋಗರಾಜ್ ಭಟ್ ಸರ್ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ ಒಂದು ಚೂರು. ಆದರೆ ಈ ಸಲ ತುಂಬ ಹತ್ತಿರದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ. ಈ ಹಾಡು ಇಟ್ ಸೌಂಡ್ಸ್ ವೆರಿ ಸಿಂಪಲ್, ಬಟ್ ಹರಿ ಸರ್ ವಾಂಟೆಡ್ ಮಿ ಟು ಸಿಂಗ್ ಇಟ್ ಅ ವೆರಿ ಪರ್ಟಿಕ್ಯುಲರ್ ವೇ. ಸೊ 3 ದಿನ ತಗೊಂಡು ರೆಕಾರ್ಡ್ ಮಾಡಿದ್ದೀವಿ. ಇದ್ರ ಮಧ್ಯದಲ್ಲಿ ಐ ಲೈಕ್ ಯಾವತ್ತು ಹರಿ ಸರ್ ಮೀಟ್ ಮಾಡಿದಾಗ ಅವ್ರು ಸುಮ್ಮನೆ ಇರ್ತಾರೆ. ಯು ವಾಂಟ್ ಲೈಕ್ ಅವ್ರ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಲೇ ಗೊತ್ತಾಗಲ್ಲ. ಐ ಡೋಂಟ್ ನೋ ಇಫ್ ಯು ಆಲ್ ಹ್ಯಾವ್ ಸ್ಪೋಕನ್ ಟು ಹಿಮ್. ಬಟ್ ಈ ಸಲ ಕೂತ್ಕೊಂಡಾಗ ಹಿ ವೆಂಟ್ ಥ್ರೂ ಅವ್ರು ಬರೆಯೋ ಹಾರ್ಮೋನೀಸ್ ಆಗಿರಲಿ, ಇಟ್ ವಾಸ್ ಸೋ ನೈಸ್ ಟು ಸಿ ದ್ಯಾಟ್ ಹಿ ವಾಸ್ ಮಗು ಥರ ಹಿ ವಾಸ್ ಎಂಜಾಯಿಂಗ್ ಹಿಸ್ ಮ್ಯೂಸಿಕ್. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಯೋಗರಾಜ್ ಭಟ್ ಸರು ಪ್ರತಿ ಮಾತಲ್ಲೂ ಅವ್ರು ಹೇಳಿದಾಗ ಐ ಕ್ಯಾನ್ ಸಿ ಹೌ ಮಚ್ ಹಿ ಎಂಜಾಯ್ಸ್ ಆ್ಯಂಡ್ ಹೌ ಮಚ್ ಹಿ ಲವ್ಸ್ ಮೇಕಿಂಗ್ ದ ಸಿನಿಮಾ ಆ್ಯಂಡ್ ಹೌ ಮಚ್ ಹಿ ಎಂಜಾಯ್ಸ್ ಲಿಟ್ರೇಚರ್ ಆರ್ ಪೋಯಿಟ್ರಿ. ಎಂಥದೇ ಖುಷಿ, ಎಂಥದೇ ಅಂದರೆ ಔಟ್ ಆಫ್ ದ ಬಾಕ್ಸ್ ಎಂಥದೇ ಹೇಳಿದ್ರು ಅವ್ರ ಕಣ್ಣು ಎಂತಂದೆ ಅಂತ ಆಗಿದೆ. ಇಟ್ಸ್ ಸೋ ನೈಸ್ ಟು ಸಿ. ಸೊ ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ನಾನು ಹರಿ ಸರ್ ಜೊತೆ ಯೋಗರಾಜ್ ಭಟ್ ಸರ್ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ ಒಂದು ಚೂರು. ಆದರೆ ಈ ಸಲ ತುಂಬ ಹತ್ತಿರದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ. ಈ ಹಾಡು ಇಟ್ ಸೌಂಡ್ಸ್ ವೆರಿ ಸಿಂಪಲ್, ಬಟ್ ಹರಿ ಸರ್ ವಾಂಟೆಡ್ ಮಿ ಟು ಸಿಂಗ್ ಇಟ್ ಅ ವೆರಿ ಪರ್ಟಿಕ್ಯುಲರ್ ವೇ. ಸೊ 3 ದಿನ ತಗೊಂಡು ರೆಕಾರ್ಡ್ ಮಾಡಿದ್ದೀವಿ. ಇದ್ರ ಮಧ್ಯದಲ್ಲಿ ಐ ಲೈಕ್ ಯಾವತ್ತು ಹರಿ ಸರ್ ಮೀಟ್ ಮಾಡಿದಾಗ ಅವ್ರು ಸುಮ್ಮನೆ ಇರ್ತಾರೆ. ಯು ವಾಂಟ್ ಲೈಕ್ ಅವ್ರ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಲೇ ಗೊತ್ತಾಗಲ್ಲ. ಐ ಡೋಂಟ್ ನೋ ಇಫ್ ಯು ಆಲ್ ಹ್ಯಾವ್ ಸ್ಪೋಕನ್ ಟು ಹಿಮ್. ಬಟ್ ಈ ಸಲ ಕೂತ್ಕೊಂಡಾಗ ಹಿ ವೆಂಟ್ ಥ್ರೂ ಅವ್ರು ಬರೆಯೋ ಹಾರ್ಮೋನೀಸ್ ಆಗಿರಲಿ, ಇಟ್ ವಾಸ್
it was so nice to see that he was Magutara. He was enjoying his music. It was very nice. And Yogaraj Bhatt sir ಪ್ರತಿ ಮಾತಲ್ಲೂ ಅವ್ರು ಹೇಳಿದಾಗ I can see how much he enjoys and how much he loves making the cinema and how much he enjoys literature or poetry. ಎಂಥದೇ ಖುಷಿ, ಎಂಥದೇ ಅಂದರೆ ಔಟ್ ಆಫ್ ದ ಬಾಕ್ಸ್ ಎಂಥದೇ ಹೇಳಿದ್ರು ಅವ್ರ ಕಣ್ಣು ಎಂತಂದೆ ಅಂತ ಆಗಿದೆ. ಇಟ್ಸ್ ಸೋ ನೈಸ್ ಟು ಸಿ. ಸೊ ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ನಾನು ಹರಿ ಸರ್ ಜೊತೆ, ಯೋಗರಾಜ್ ಭಟ್ ಸರ್ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ ಒಂದು ಚೂರು. ಆದರೆ ಈ ಸಲ ತುಂಬ ಹತ್ತಿರದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ. ಈ ಹಾಡು ಇಟ್ ಸೌಂಡ್ಸ್ ವೆರಿ ಸಿಂಪಲ್, ಬಟ್ ಹರಿ ಸರ್ ವಾಂಟೆಡ್ ಮಿ ಟು ಸಿಂಗ್ ಇಟ್ ಅ ವೆರಿ ಪರ್ಟಿಕ್ಯುಲರ್ ವೇ. ಸೊ 3 ದಿನ ತಗೊಂಡು ರೆಕಾರ್ಡ್ ಮಾಡಿದ್ದೀವಿ. ಇದ್ರ ಮಧ್ಯದಲ್ಲಿ ಐ ಲೈಕ್ ಯಾವತ್ತು ಹರಿ ಸರ್ ಮೀಟ್ ಮಾಡಿದಾಗ ಅವ್ರು ಸುಮ್ಮನೆ ಇರ್ತಾರೆ. ಯು ವಾಂಟ್ ಲೈಕ್ ಅವ್ರ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಲೇ ಗೊತ್ತಾಗಲ್ಲ. ಐ ಡೋಂಟ್ ನೋ ಇಫ್ ಯು ಆಲ್ ಹ್ಯಾವ್ ಸ್ಪೋಕನ್ ಟು ಹಿಮ್, ಬಟ್ ಈ ಸಲ ಕೂತ್ಕೊಂಡಾಗ ಹಿ ವೆಂಟ್ ಥ್ರೂ ಅವ್ರು ಬರೆಯೋ ಹಾರ್ಮೋನೀಸ್ ಆಗಿರಲಿ. It was so nice to see that he was Magutara. He was enjoying his music. It was very nice. And Yogaraj Bhatt sir ಪ್ರತಿ ಮಾತಲ್ಲೂ ಅವ್ರು ಹೇಳಿದಾಗ I can see how much he enjoys and how much he loves making the cinema and how much he enjoys literature or poetry. ಎಂಥದೇ ಖುಷಿ, ಎಂಥದೇ ಅಂದರೆ ಔಟ್ ಆಫ್ ದ ಬಾಕ್ಸ್ ಎಂಥದೇ ಹೇಳಿದ್ರು ಅವ್ರ ಕಣ್ಣು ಎಂತಂದೆ ಅಂತ ಆಗಿದೆ. ಇಟ್ಸ್ ಸೋ ನೈಸ್ ಟು ಸಿ. ಸೊ ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ನಾನು ಹರಿ ಸರ್ ಜೊತೆ, ಯೋಗರಾಜ್ ಭಟ್ ಸರ್ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ ಒಂದು ಚೂರು. ಆದರೆ ಈ ಸಲ ತುಂಬ ಹತ್ತಿರದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ. ಈ ಹಾಡು ಇಟ್ ಸೌಂಡ್ಸ್ ವೆರಿ ಸಿಂಪಲ್, ಬಟ್ ಹರಿ ಸರ್ ವಾಂಟೆಡ್ ಮಿ ಟು ಸಿಂಗ್ ಇಟ್ ಅ ವೆರಿ ಪರ್ಟಿಕ್ಯುಲರ್ ವೇ. ಸೊ 3 ದಿನ ತಗೊಂಡು ರೆಕಾರ್ಡ್ ಮಾಡಿದ್ದೀವಿ. ಇದ್ರ ಮಧ್ಯದಲ್ಲಿ ಐ ಲೈಕ್ ಯಾವತ್ತು ಹರಿ ಸರ್ ಮೀಟ್ ಮಾಡಿದಾಗ ಅವ್ರು ಸುಮ್ಮನೆ ಇರ್ತಾರೆ. ಯು ವಾಂಟ್ ಲೈಕ್ ಅವ್ರ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಲೇ ಗೊತ್ತಾಗಲ್ಲ. I don't know if you all have spoken to him, but ಈ ಸಲ ಕೂತ್ಕೊಂಡಾಗ he went through ಅವ್ರು ಬರೆಯೋ ಹಾರ್ಮೋನೀಸ್ ಆಗಿರಲಿ. It was so nice to see that he was Magutara. He was enjoying his music. It was very nice. And Yogaraj Bhatt sir ಪ್ರತಿ ಮಾತಲ್ಲೂ ಅವ್ರು ಹೇಳಿದಾಗ I can see how much he enjoys and how much he loves making the cinema and how much he enjoys literature or poetry. ಎಂಥದೇ ಖುಷಿ, ಎಂಥದೇ ಅಂದರೆ ಔಟ್ ಆಫ್ ದ ಬಾಕ್ಸ್ ಎಂಥದೇ ಹೇಳಿದ್ರು ಅವ್ರ ಕಣ್ಣು ಎಂತಂದೆ ಅಂತ ಆಗಿದೆ. ಇಟ್ಸ್ ಸೋ ನೈಸ್ ಟು ಸಿ. ಸೊ ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೀವಿ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.